ನಮಸ್ತೆ, ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮ್ಮ ಮನೆ ಗಾರ್ಡನ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನಾನು ಗಾರ್ಡನನ್ನು ಹೇಗೆ ಮೇಂಟೈನ್ ಮಾಡ್ತೀನಿ ಅಂತಲೂ ಹೇಳ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮೊದಲು ತಲುಪುತ್ತೆ. ಇವೆಲ್ಲ ನೀರ್ಸೋಣೆ ಗಿಡಗಳು. ನೀರ್ಸೋಣೆ ಗಿಡಗಳನ್ನು ಈ ಟೈಮಲ್ಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇದನ್ನು ನಾನು ಹೇಗೆ ಮೇಂಟೈನ್ ಮಾಡಿದ್ದೀನಿ ಅಂತ ನನ್ನ ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ಹಾಕಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಗಿಡದ ಬುಡಕ್ಕೆ ಹೊಸ ಮಣ್ಣನ್ನು ಹಾಕಿ ಮೇಲಿಂದ ಸ್ವಲ್ಪ ಮಲ್ಚಿಂಗನ್ನು ಮಾಡಿದ್ದೆ. ಅಂದರೆ ಎಲೆ ದರಕ್ಕೋ ಏನಾದರೂ ಮಲ್ಚಿಂಗ್ ಮಾಡಬಹುದು. ಹಾಗೆಯೇ ನೀರನ್ನು ದಿನಕ್ಕೆ 2 ಸಲ ನೀರನ್ನು ಕೊಡ್ತಾ ಹೋಗಬೇಕು. ಏನಾದರೂ ನಾವು ಕಟಿಂಗ್ ನೆಡ್ತೀವಿ ಅಂದರೆ ಕಟಿಂಗು ನೆಟ್ಟು ನಾವು ಆಗಾಗ ನೀರನ್ನು ಹಾಕ್ತಾ ಇದ್ದಾಗ ಕಟಿಂಗು ಬದುಕುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಗಿಡದ ಬುಡಕ್ಕೆ ಯಾವುದೇ ಲಿಕ್ವಿಡ್ ಹಾಗೂ ಗೊಬ್ಬರವನ್ನು ನಾನು ಹಾಕಲ್ಲ. ಇದು ದಾಸವಾಳ ಗಿಡವನ್ನು ನಾವು ಯಾವಾಗಲೂ ಪಾಟಲ್ಲಿ ಹಾಕಿದಾಗಲೇ ತುಂಬ ಹೂ ಬರುತ್ತೆ ನನ್ನ ಪ್ರಕಾರ. ಹಾಗೆಯೇ ಈ ಬೇಸಿಗೆಯಲ್ಲಿ ತುಂಬ ಬಿಸಿಲಿದ್ದಾಗ ಮೊಗ್ಗುಗಳು ಉದುರುತ್ತೆ. ಆದ್ದರಿಂದ ಸ್ವಲ್ಪ ನೆರಳಿರುವಂಥ ಜಾಗದಲ್ಲಿ ಗಿಡವನ್ನು ಇಟ್ಟು ಪಾಟನ್ನು ಇಟ್ಟು ಅದಕ್ಕೆ ತುಂಬ ನೀರನ್ನು ಹಾಕಿದಾಗ ಡ್ರೈನೇಜ್ ಹೋಲಿಂದ ನೀರು ಸರಿಯಾಗಿ ಪಾಸ್ ಆಗ್ತಾ ಇರಬೇಕು. ಆಗ ಹೂವು ತುಂಬಾ ಚೆನ್ನಾಗಿ ಬಿಸಿಲಿನ ತಾಪಕ್ಕೆ ಮೊಗ್ಗು. ದಾಸವಾಳ ಗಿಡದಲ್ಲಿ ತುಂಬಾ ಮೊಗ್ಗು. ಇದು ಕಾಬಾಳೆ ಹೂವು ಹೇಳ್ತಾ ಇರ್ತಾರೆ. ಇವೆಲ್ಲ ಕಡಿಮೆ ಆಗೋದ್ರಿಂದನೇ ಮೊಗ್ಗು ಉದುರುತ್ತೆ.
ಹೂವಿನ ಗಿಡವನ್ನು ಮಾಡಲಿಕ್ಕಾಗಿಲ್ಲ, ಜಾಗ ಇಲ್ಲ ಅನ್ನೋರು, ಪ್ರಕೃತಿಯನ್ನು ಇಷ್ಟಪಡೋರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಹೇಳ್ತಾ, ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ಪ್ರೋತ್ಸಾಹಿಸಿ. ನಮ್ಮನೆಯಲ್ಲಿ ಬಿಟ್ಟಂತ ಡೇರೆ ಹೂ. ಡೇರೆ ಗಿಡಕ್ಕೆ ನೀರನ್ನು ಹಾಕ್ತಾ ಇದ್ದಾಗ ಬೇಸಿಗೆಯಲ್ಲೂ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.